ಬಿಡ್ಸಕ್ಕೆ ಬಿಟ್ಟಿಲ್ಲ, ಯಾರ್ದು ಭೂಮಿ ಬಿಡ್ಸಕ್ಕೆ ಬಿಟ್ಟಿಲ್ಲ ನಾವು. ಇಲ್ಲೇ ಸಾಗರದಲ್ಲೇ ಬಿಡಿಸಿದ್ರು, ಹೇಳಿದ್ನಲ್ಲ. ಮಡ್ಸೂರು ಅನ್ನೋ ಇದರಲ್ಲಿ 13 ದಿನ ಜೈಲಾಗಿದ್ದರು. ಕೊನೆಗೆ ಒಂದು ದಿವಸ ತಿಮ್ಮಪ್ಪನವರಿಗೆ ಅಂತ ಫೋನ್ ಮಾಡಿ ನಾನು ಕಾಯಿಸಿದೆ. ಏನು ಓಹೋ ಭಾರಿ ಹೇಳಿದ್ರಲ್ಲ ಸರ್ ಅಂತ. ಅಯ್ಯೋಯ್ಯೋ ಹೌದೇನೋ ಅಂತ ಜಯಂತನ ಕರ್ಕೊಂಡು ಹೋದರು. ಜಯಂತ್ ಅಂದರೆ ಆ ವಿಷಯದಲ್ಲಿ ಭಾಳ ಫೈಟ್ ಮಾಡಿದವ್ರು ಹಿಂದೆಲ್ಲ. ಹೀಗೆ ಆಡಳಿತ ಅನುಭವ ಇಲ್ದಿರ್ತಕ್ಕಂಥ ಇದೆ ಅವ್ರಿಗೆ ನಮಗೆ ಗೊತ್ತಿಲ್ದಿರೋದೇ ಇಲ್ಲ ಅಂತಾರೆ. ಅದು ನೀವೆಲ್ಲ ಹೇಳಿದ್ದನ್ನು ಕೇಳೋದೊಂದು ಸ್ವಭಾವ ಇದೆ. ಅವ್ರಿಗೆ ಯಾರು ಹೇಳಿದ್ದು ಕೇಳೋ ಸ್ವಭಾವ ಇಲ್ಲ. ನಾವು ಹೇಳಿದ್ದೇ ಸರಿ ಅಂತ. ಈಗ ಅವ್ರಿಗೆ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡ್ತೀವಿ ನಿನ್ನೆ ಅಂತ ಹೋಗ್ಯಾರೆ. ಹೇಗೆ ಮಾಡ್ತಾರೆ? ಎಲ್ಲಿಗೆ ತಂದು ಬಿಡ್ತಾರೆ? ಎಲ್ಲಿದೆ ಭೂಮಿ? ಆ 100 ಕುಟುಂಬಗಳು ಹೆಚ್ಚು ಕಮ್ಮಿ. ಈಗ 16 ಅಷ್ಟೇ ಬಂದಿರೋದು. ಇಲ್ಲೇ ಆನಂದಪುರ ಹೋಬಳಿಲಿ ಬೆಳಂದೂರಲ್ಲಿ ಕೊರ್ಲಿಕೊಪ್ಪ ಸರ್ವೆ ನಂಬರ್ 66ರಲ್ಲಿ ಮೊನ್ನೆ ಬಿಡಿಸಿದ್ರು ಹೋಗಿ. ಹಂಗೂ ಅಲ್ಲಿ ಹೋಗಿ ಅಡ್ಡ ಹಾಕಿದ್ದೀವಿ. ಅವರು 3 ಎಕರೆ ಬಿಡ್ಸಕ್ಕೆ ಬಂದಿದ್ರು, ಅರ್ಧ ಎಕರೆ ಬಿಡಿಸ್ದಂಗೆ ಮಾಡಿ ಹೆಂಗೋ ಮಾಡಿದ್ವಿ. ಅಲ್ಲೂ ಬಿಡಿಸಿದ್ರು. ಇದ್ರ ಬಗ್ಗೆ ಕಲ್ಪನೆ ಇರಬೇಕು ಮುಖ್ಯಮಂತ್ರಿಗೆ. ಇದು ಅಧಿಕಾರಿಗಳ ಮಟ್ಟದಲ್ಲಿ ಆಗ್ತದೆ. ಅಧಿಕಾರಿಗಳನ್ನ ನಾವು ಹಿಡಿತದಲ್ಲಿ ಇಟ್ಕೋಬೇಕು. ಇಲ್ಲಿ ಯಾರು ಕಾಫಿ ಪ್ಲಾಂಟೇಶನ್ ಮಾಡಿಲ್ಲ, ಟೀ ಪ್ಲಾಂಟೇಶನ್ ಮಾಡಿಲ್ಲ, 100 ಎಕರೆ ಮಾಡ್ಕೊಂಡಿಲ್ಲ. ಎಲ್ಲ ಅರ್ಧ ಎಕರೆ ಇವರು 3 ಎಕರೆ ಒಳಗೆ ಇದ್ದಾರೆ. ಈ ಸರ್ಕಾರದ ಈ ಉಸ್ತುವಾರಿ ಸಚಿವರು ಮತ್ತು ಈ ಶಾಸಕರ ಕೊಡುಗೆ 1000 ದಿನದ್ದು 1000 ದಿನಗಳ ಆಚರಣೆ ಇವತ್ತು. ಕೊಡುಗೆ ಏನಂದರೆ ನಮ್ಮ ಜಿಲ್ಲೆಗೆ ಬಗರ್ಕುಂ ರೈತರನ್ನು ಒಕ್ಕಲೆಬ್ಸೋದೇ ಇವ್ರದ್ದು ಕೊಡುಗೆ. ಮತ್ತು ನಾವಂತೂ ಬಗರ್ಕುಂದಾರರು ಅಲ್ಲ ಸರ್. ನಾವು ಶರಾವತಿ ಮುಳುಗಡೆ ರೈತರು, ಯೋಜನೆಗಾಗಿ ನಾವು ಬಿಟ್ಟವರು, ನಮ್ಮನ್ನು ಸರ್ಕಾರ ತಂದು ಬಿಟ್ಟಿದ್ದು. ಆ ಬಿಡಿಸೋದೇ ಇವ್ರ ಸಾಧನೆ. 100 ದಿನಗಳ ಸಾಧನೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಲ್ಲ 1000 ದಿನಗಳ ಸಾಧನೆ. ರೈತರಿಗೆ ಸಂಕಷ್ಟ ಒಡ್ಡೋದು, ಒಕ್ಕಲೆಬ್ಸೋದು. ಎಲ್ಲಿಗೆ ಹೋಗ್ಬೇಕು ಅವ್ರಿಗೂ? ಏನಿದೆ ಅವರಿಗೆ? ಯಾವ ಇದರಲ್ಲಿ ಪರಿಹಾರ ಕೊಡಿಸ್ತೀವಿ? ಯಾವುದರ ಪರಿಹಾರ ಕೊಡ್ತೀವಿ? ಹೋಗ್ತಾರೆ, ಎಲ್ಲಿಂದ ಬರುತ್ತೆ ಅಂತ. ಅದೇ ಅಧಿಕಾರಿಗಳು ಇವ್ರನ್ನ ಶೋಷಣೆ ಮಾಡಿರ್ತಾರೆ ಒಂದಿಷ್ಟು ಏನೇನು ಯೋಜನೆಯಲ್ಲಿ. ನಾವು ಆ ಕೆಲಸ ಮಾಡಲಿಲ್ಲ. ಈ ತಿಮ್ಮಪ್ಪನ ಥರ ಬಂಗಾರತ್ನ ನೋಡ್ಕೊಂಡು ಬಂದ್ವಿ ನಾವು. ಆಗ ಹೋಗ್ತಾರೆ, 10 ಸಾವಿರ ಕೊಟ್ಬಿಡ್ತಾರೆ. ಗರಿ ನೋಟು 10 ಸಾವಿರ ಜನರು ಇದ್ರಿಗೆ ಲೆಕ್ಕ ಮಾಡಿ ಕೊಟ್ಬಿಡ್ತಾರೆ. ಅವ್ರು 10 ಸಾವಿರ ಕೊಡ್ತಾರೆ. ಅದೇ ಪರಿಹಾರ? ಯಾವ ನಿಯಮದಲ್ಲಿ ಪರಿಹಾರ ಕೊಡ್ಲಿಕ್ಕೆ ಅವಕಾಶ ಇದೆ? ಯಾವ ಭೂಮಿಗೆ? ಭೂಮಿ ಬಿಡಬಾರ್ದು, ಅವರು ಬಿಡೋದಿಲ್ಲ. ಅವ್ರು ಹೋಗಿ ಒತ್ತಡ ಹಾಕ್ತಾರೆ. ಏನು ಮಾಡಿದ್ರು ಆಗಲ್ಲ. ಯಾಕೆ ಮತ್ತೆ ಇಷ್ಟು ವರ್ಷ ಬಿಡ್ಸೋಕ್ಕಾಗಿಲ್ಲ? 13 ವರ್ಷ ಹೆಂಗೆ ತಡೆದ್ವಿ? ಹೆಂಗೆ ತಡೀತು ಗೌರ್ಮೆಂಟು? ಈ ಥರ ಅನ್ಯಾಯ ಮಾಡ್ತಾರೆ. ಈ 1000 ದಿನಗಳ ಸಾಧನೆ ಶಿವಮೊಗ್ಗ ಜಿಲ್ಲೆಗೆ ಏನಪ್ಪ ಈ ಸರ್ಕಾರದ ಕೊಡುಗೆ? ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸ್ಥಳೀಯ ಶಾಸಕರ ಕೊಡುಗೆ ಏನಂತ ಹೇಳಿದ್ರೆ, ಶರಾವತಿ ಮುಳುಗಡೆ ರೈತರಿಗೆ ಉಪದ್ರವ ಕೊಡೋದು, ಅವ್ರನ್ನ ಒಕ್ಕಲೆಬ್ಸೋದು, ಬಗರ್ಕುಂ ರೈತರನ್ನ ಒಕ್ಕಲೆಬ್ಸೋದು ಇವರ 1000 ದಿನಗಳ ಸಾಧನೆ ಅಂತ ಹೇಳ್ತಾ ಯಾವ ಕಾರಣಕ್ಕೂ ಎಬ್ಬಿಸಕ್ಕೆ ಬಿಡಬಾರ್ದು. ಕೋರ್ಟ್ ಆದೇಶ ಆಗಿದ್ದು ಇಲ್ಲಿದೆ. ಎಂದು ಕೇಸ್ ಹಾಕಿದ್ರು, ಏನಾಗಿತ್ತು ಅಂತ ಪೇಪರ್ ತಗೊಂಡು ಬಂದಿದ್ದೇವೆ. ಶಾಸಕರು ಪತ್ರ ಬರೆದಿದ್ದಿದೆ. ಇವ್ರನ್ನೆಲ್ಲ ಎತ್ತಗಣಿ ಮಾಡಿಬಿಡೋದಂತೆ. ತಲಾಂತರದಿಂದ ಉರುಳುಗಲ್ಲು ಅಂತಿದೆ. ಅವ್ರು ಮುಳುಗಡೆಯರಲ್ಲ. ಅಲ್ಲೇ ಭೂಮಿ ಹುಡಿದಾಗ ಚನ್ನಭೈರಾದೇವಿ ಕಾಲದಿಂದ ಇದ್ದವರು. ಅದೊಂದು ದಾರಿ ಉರುಳುಗಲ್ಲು ರೋಡು ಅಂತ. ಉರುಳುಗಲ್ಲು ಅಂತ ಹೇಳಿದ್ರೆ ಮೇಲ್ಗಡೆಯಿಂದ ನವಾಯಿತರು ಬೆನ್ನತ್ತಿ ಬಂದಾಗ ಕಲ್ಲುಗಳನ್ನು ಉರುಳಿ ಬಿಟ್ಟು ಅವ್ರನ್ನ ಮೇಲಿಂದ ಬಿಟ್ಟು ಅವ್ರನ್ನ ತಡೆದಿದ್ರು ಅಂತ ಒಂದು ಪ್ರತೀತಿ ಅದು ಇರ್ಬೋದು. ಕಾನೂರು ಕೋಟೆ ಹತ್ರ ಅವ್ರನ್ನೆಲ್ಲ ಒಕ್ಕಲೆಬ್ಬಿಸ್ತಾರಂತೆ. ಪತ್ರ ಬರೆದಿದ್ದಾರೆ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ, ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಅದರ ಮೇಲೆ ಕ್ರಮ ತಗೊಳ್ಳಿ ಅಂತಲೂ ಬರೆದಿದ್ದಾರೆ. ಅಭ್ಯಸಿಸಿ ಸೂಕ್ತವೆನಿಸಿದ ಪ್ಯಾಕೇಜ್ ಅಡಿಯಲ್ಲಿ ಪುನರ್ವಸತಿ. ಅವರಿಗಾದರೆ 1 ಎಕರೆ ಅರ್ಧ ಎಕರೆಗೆ ಪೇಪರ್ ಇದೆ, ಅವ್ರಿಗೆ ಪರಿಹಾರ ಸಿಗುತ್ತೆ. ಇವ್ರಿಗೆ ಪೇಪರ್ ಇಲ್ಲ, ಭೂಮಿ ಇದೆ, ಅಲ್ಲೇ ಹುಟ್ಟು ಬೆಳೆದು ಅಲ್ಲೇ ಈಗಿರೋರೆಲ್ಲ ಅಲ್ಲೇ ಹುಟ್ಟು ಬೆಳೆದವರು. ಅವ್ರ ಅಪ್ಪ ತೊಗೊಂಡು ಮುಳುಗಡೆ, ನಮ್ಮ ಅಪ್ಪ ತೊಗೊಂಡು ಹೊಳೆಕೊಪ್ಪಕ್ಕೆ ಬಿಟ್ಟಂಗೆ, ನಿಮ್ಮಂತ ಪುರದಾಳಕ್ಕೆ ಬಿಟ್ಟಂಗೆ ಮಾಡಿಟ್ಟು ಹೋಗಿದ್ದಾರೆ. ನಮ್ಮಪ್ಪ ತೋರಿಸಿದ್ದಾನೆ. ಅದರೊಳಗೆ ಆಗ ನಮಗೆ ಆ ಭೂಮಿ ತೊಗೊಂಡೋಗಿ ಬಿಟ್ರಲ್ಲ, ಅದು ಫಾರೆಸ್ಟ್ ಅಂತ ಗೊತ್ತಿಲ್ಲ. ಫಾರೆಸ್ಟ್ ಒಳಗೆ ಮೈನರ್ ಫಾರೆಸ್ಟ್ ಅಂತ ಗೊತ್ತಿಲ್ಲ, ಡೀಮ್ಡ್ ಫಾರೆಸ್ಟ್ ಅಂತ ಗೊತ್ತಿಲ್ಲ, ಸ್ಟೇಟ್ ಫಾರೆಸ್ಟ್ ಅಂತ ಗೊತ್ತಿಲ್ಲ, ವೈಲ್ಡ್ ಲೈಫ್ ಅಂತ ಗೊತ್ತಿಲ್ಲ, ಗೋಮಾಳ ಅಂತ ಗೊತ್ತಿಲ್ಲ, ಗ್ರಾಮ ಠಾಣ ಅಂತ ಗೊತ್ತಿಲ್ಲ, ರೆವಿನ್ಯೂ ಅಂತ ಗೊತ್ತಿಲ್ಲ. ನೀರಿತ್ತು, ನೀರು ಇದೆ ಅಂಥೇಳಿ ಅಲ್ಲಿ ಸಾಗುವಳಿ ಮಾಡ್ಕೊಂಡು ಇರಿ ಅಂತ ಸರ್ಕಾರ ಹೇಳಿದ್ದು. ಅದೇ ನಮಗೆ ಆಧಾರ. ಸರ್ಕಾರ ಎಲ್ಲ ಮಾಡಿಕೊಟ್ಟಿದೆ ನಮಗೆ ದಾಖಲೆಗಳನ್ನು. ವಾಸ ಇರೋದಕ್ಕಿದೆ. ಯಾರೋ ಬಾಂಗ್ಲಾದೇಶದವರಿಗೆ 26 ಗಂಟೆ ಒಳಗೆ 36 ತಾಸು ಒಳಗೆ ಸೈಟ್ ಕೊಡಿ ಅಂತ ಆದೇಶ ಮಾಡ್ತಾರೆ. 70 ವರ್ಷ ವಾಸ ಇದ್ದವರಿಗೆ ಭೂಮಿ ಕೊಡಲ್ಲ ಅಂದರೆ ಏನರ್ಥ ಇದು? ಇದು 1000 ದಿನಗಳ ಸಾಧನೆ ಅವ್ರದ್ದು. ಬಾಂಗ್ಲಾದೇಶನೋ ಇನ್ಯಾವುದೋ ರಾಜ್ಯದವರೇ ಅಂತ ತಿಳ್ಕೊಳ್ಳಿ,
ಅವ್ರು ಯಾರ್ದು ಸೈಟಾಗಿ ಮನೆ ಕಟ್ಕೊಂಡ್ರೆ 36 ತಾಸೊಳಗೆ ಮನೆಗಳ ಹಂಚಿಕೆ ಮಾಡ್ತೀವಿ ಅಂತಾರೆ, ಆಗತ್ತೆ. ಇವ್ರಿಗೆ ಯಾಕಾಗಲ್ಲ? ಇದು ನಾವು ರಾಜ್ಯವ್ಯಾಪಿ ಇದನ್ನು ಸಂಘಟಿಸ್ತೇವೆ ಮತ್ತು ನ್ಯಾಯಾಲಯದಲ್ಲೂ ಪ್ರಶ್ನೆ ಮಾಡ್ತೇವೆ, ಹೋರಾಟನೂ ಮಾಡ್ತೇವೆ. ತಮ್ಮ ಸಹಕಾರ ಬೇಕು ಅಂತ ವಿನಂತಿ ಮಾಡ್ತೇನೆ. ಈಗ ಹೇಳಿ ಸರ್. ಹಾಂ, ಮಾತಾಡ್ಬೇಕು ಅದಕ್ಕೆ. ಹೊಸನಗರ ಸಹಜವಾಗಿ ಬೇಡಿಕೆ ಆಗ್ತದೆ, ಬೇಡಿಕೆ ಇದೆ, ಆಗಬೇಕು. ನೋಡಿ, ಅದನ್ನು ನಿನ್ನೆ ನಾನು ಹೋಗಿದ್ದೆ ಮೀಟಿಂಗಿಗೆ. ಮಾಜಿ ಶಾಸಕರು, ಮಾಜಿ ಮಂತ್ರಿಗಳು ಮತ್ತು ಸಮಾಜದ ಗಣ್ಯರು, ಮಾಧ್ಯಮದ ಸ್ನೇಹಿತರು ತುಂಬ ಇಂಟ್ರೆಸ್ಟ್ ತೊಗೊಂಡು ಅಲ್ಲಿಯವರೆಲ್ಲ ಮಾಡ್ತಾಯಿದ್ದಾರೆ. ಅದಕ್ಕೆ ಹಿಂದೆ ಒಂದು ಪ್ರಯತ್ನ ಮಾಡಿದ್ವಿ ನಾವು, 4 ವರ್ಷದ ಹಿಂದೆ ಬಂದುಬಿಟ್ಟಿದ್ವಿ ಇವರೆಲ್ಲ ಅಲ್ಲಿಗೆ. ಅದು ಅರ್ಲಿ ಅಂತ ಆಗಿತ್ತು, ಆಗ ಅರ್ಲಿ ಆಗಿದೆ ಅಂಥೇಳಿ. ಆದ್ರೂ ಕೂಡ ಈ ಬಗ್ಗೆ BL ಶಂಕರ್ ಅವರಿಗೆ ಅವ್ರದ್ದೇ ಅದೊಂದು ಭಾಳ ಅಧ್ಯಯನ ಮಾಡಿದರು ಹಿಂದಿನ ಸಾರಿ. ಅವ್ರ ಹತ್ರನೂ ಕರ್ಕೊಂಡು ಹೋಗಿ ಬೋಪಯ್ಯ ಅವರು ಇದನ್ನು ಅಧ್ಯಯನ ಮಾಡಿದರು, ಕಾಗೇರಿ ಅವರು, ಇವರು 3 ಜನ ಸೇರಿಸಿ ಒಂದು ಮೀಟಿಂಗ್ ಬೆಂಗಳೂರಾಗ 4 ವರ್ಷದ ಹಿಂದೆ ಮಾಡಿದ್ವಿ. ಸ್ವಾಮಿಯವರು ಬಂದಿದ್ದರು, ಹೋರಾಟ ಸಮಿತಿಯವರು ಬಂದಿದ್ದರು. ಆಗ ನಾನೇ ಹೇಳಿದೆ, ಇದು ಅರ್ಲಿ, ಈಗೇನು ಅಂತ ಅಗತ್ಯ ಇಲ್ಲ, 4 ವರ್ಷದ ಹಿಂದೆ ಮಾಡ್ಕೊಂಡಿದ್ರೆ ಏನಾಗ್ತದೆ ಅಂತ ಹೇಳಿದ್ದೆ. ಈಗ ರೈಟ್ ಟೈಮ್, ಸರಿಯಾದ ಸಮಯಕ್ಕೆ ಮಾಡಿದ್ದಾರೆ. ಈಗ ಹೇಳಿದ್ದೀವಿ ನಾವು, ಅದು ತಾತ್ಕಾಲಿಕವಾಗಿ ಒಂದು ನಾವು ಗಮನ ಸೆಳೀಬೇಕು, ಪಾದಯಾತ್ರೆ ಮಾಡಬೇಕು, ಒಂದು ಸಮಿತಿ ಮಾಡ್ಕೊಳ್ಳಿ, ಅಂತರ್ ಜಿಲ್ಲೆಯಲ್ಲಿ ಸಂಘಟಿಸ್ಬೇಕು. ಪಶ್ಚಿಮ ಘಟ್ಟಗಳಲ್ಲಿ ನಾವು ಕೊಡಗು, ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ, ಕಾರವಾರ, ಬೆಳಗಾವಿ ಪಾರ್ಟ್ ಇದನ್ನು ಸಂಘಟಿಸ್ಬೇಕು. ಹೊರ ರಾಜ್ಯಗಳಲ್ಲಿ ನಮಗಿರೋ ಸಂಪರ್ಕ, ನಮಗಿರೋ ಇದರಲ್ಲೂ ಮಾಡಬೇಕು. ಪಶ್ಚಿಮ ಘಟ್ಟಗಳಿಗೆ ಪಾಪ್ಯುಲೇಷನ್ ಕಮ್ಮಿ ಮಾಡಿ 1.5 ಲಕ್ಷಕ್ಕೆ ಒಬ್ಬ 1 ಲಕ್ಷ 1.5 ಲಕ್ಷಕ್ಕೆ ಒಬ್ಬ MLA ಮಾಡಿದರೂ 200 ಕಿಲೋಮೀಟರ್ ಭೌಗೋಳಿಕ ವಿಸ್ತೀರ್ಣ ಆಗ್ತದೆ. ಈಗ ಸಾಗರ ಮತ್ತು ತೀರ್ಥಹಳ್ಳಿ ಕ್ಷೇತ್ರ ಶಿವಮೊಗ್ಗ ಜಿಲ್ಲೆಯ 60% 2 MLA, ಇನ್ನುಳಿದ 40ಕ್ಕೆ 5 ಜನ MLAಗಳಿದ್ದಾರೆ. ಇದು ಎಲ್ಲ ಕಡೆ ಮಲೆನಾಡಿಗೆ ಪಶ್ಚಿಮ ಘಟ್ಟಗಳು ಆಗಿದೆ. ನಾನು ಹೇಳಿದ ಹಾಗೆ ಬೆಂಗಳೂರಿನಲ್ಲಿ ಬರೀ 4 ಕಿಲೋಮೀಟ್ರಿಗೆ ಒಬ್ಬ MLA ಇದ್ದಾನೆ. ಬರೀ 4 ಕಿಲೋಮೀಟ್ರ್ ಹೋದರೂ ಒಬ್ಬ MLA. ಅದೀಗ ಮುಂದೆ 70ಕ್ಕೆ ಇರ್ತದೆ ಜನಸಂಖ್ಯೆ ಮಾಡಿದ್ರೆ. ಈಗಿರೋ ಹಾಗೆ ಮಾಡಿದ್ರೆ ಪವರ್ ಬೆಂಗಳೂರಿನಲ್ಲೇ ಕೇಂದ್ರೀಕೃತ ಆಗ್ತದೆ. ಬೆಂಗಳೂರಿನಲ್ಲಿ ಆ ಥರ ಜನಸಂಖ್ಯೆ ಬೆಳೀತಾ ಇದೆ, 1.5 ಕೋಟಿ ಇದೆ. ಎಷ್ಟು ಜನ MLAಗಳು? ಇನ್ನೂ 2 ಲಕ್ಷ ಅಂತ ಡಿವೈಡ್ ಮಾಡ್ಕೊಂಡ್ರೆ MLAಗಳ ಸಂಖ್ಯೆ ಜಾಸ್ತಿ ಮಾಡಿದ್ರು, 300 ಮಾಡಿದ್ರು, 543 573 ಮಾಡಿದ್ರು, MP ಗಳನ್ನ 773 ಮಾಡಿದ್ರು, ಎಲ್ಲ ಅಲ್ಲಿಗೆ ಹೋಗ್ತವೆ. ಅದು ಉತ್ತರಕ್ಕೆ ಒಂದಿಷ್ಟು ಹೋಗ್ತದೆ, ದಕ್ಷಿಣಕ್ಕೆ ಕಮ್ಮಿ ಆಗುತ್ತೆ ಅನ್ನೋದು ಒಂದು ಜನರಲ್ ದೊಡ್ಡ ಇಶ್ಯೂ ಇದೆ. ನಿಮ್ಮ ಮಾಧ್ಯಮದಲ್ಲಿ ಚರ್ಚೆ ಮಾಡಿದ್ದೀವಿ. ಈಗ ಹೊಸನಗರ ಒಂದೇ ಬೇಕು ಅಂತ ಕೇಳಿದ್ರೆ ನಾವು ಆಗಲ್ಲ. ಈ ಥರ ನಮ್ಮ ಕರ್ನಾಟಕಕ್ಕೆ ಆವಾಗ ಕಾರವಾರ ಜಿಲ್ಲೆಯಲ್ಲಿ 4 ತಾಲೂಕಿಗೆ ಒಬ್ಬ MLA, 3 ತಾಲೂಕಿಗೆ ಒಬ್ಬ MLA, ಶೃಂಗೇರಿ MLA 3.5 ತಾಲೂಕಿಗೆ ಒಬ್ಬ MLA, ಇದೆಲ್ಲ ಇದೆ. ಈ ಪಶ್ಚಿಮ ಘಟ್ಟಗಳಿಗೆ ಪಾಪ್ಯುಲೇಷನ್ ಕಮ್ಮಿ ಮಾಡಿ, ಭೌಗೋಳಿಕವಾಗಿ ಒಂದು 200 ಕಿಲೋಮೀಟ್ರಿಗೆ ಒಬ್ಬ MLA ಮಾಡಿ, 100 ಕಿಲೋಮೀಟ್ರಿಗೆ ಒಬ್ಬರು MLA ಮಾಡಿ, ಬೆಂಗಳೂರಿನಲ್ಲಿ 6 ಕಿಲೋಮೀಟ್ರ್ 8 ಕಿಲೋಮೀಟ್ರಿಗೆ ಒಬ್ಬ MLA ಮಾಡಿದ್ರೆ ಆಗ ಹೊಸನಗರಕ್ಕೂ ಸಿಗುತ್ತೆ. ತೀರ್ಥಹಳ್ಳಿ ತಾಲೂಕು ಒಂದಕ್ಕೆ ಒಬ್ಬ MLA, ಸೊರಬಕ್ಕೆ ಒಬ್ಬಗೆ ಒಬ್ಬ MLA ಹಿಂದಿದ್ದಂಗೆ, ಶಿಕಾರಿಪುರ ಇದ್ದಂಗೆ ಇರ್ತದೆ, ಸಾಗರನ ತಾಳಗುಪ್ಪಕ್ಕೆ ಸೇರಿಸ್ತಾರೆ. ಈ ಥರ ಮಾಡಬೇಕು ಅಂತ ನಾನು ಸಲಹೆ ಕೊಟ್ಟಿನಿ. ನಿಮಗೂ ತಮಗೂ ಗೊತ್ತಿದೆ, ಇದೆಲ್ಲ ಅಧ್ಯಯನ ಮಾಡೋರೇ ತಾವೆಲ್ಲ ಆಸಕ್ತರು. ಈ ಥರ ಮಾಡಿ ನಾವು ರಾಜ್ಯವ್ಯಾಪಿ ಸಂಘಟನೆ ಮಾಡ್ಕೋಬೇಕು. ಪಶ್ಚಿಮ ಘಟ್ಟಗಳಿಗೆ ಅವಕಾಶ ಕೊಡಿ. ಇದು ಈಸ್ಟರ್ನ್ ಸ್ಟೇಟ್ಸಲ್ಲಿ ಇದೆ ಈಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.